Hey everyone, welcome back to our channel. ESF Standards. In this lecture, we are going to discuss about the important questions of fundamentals of operating system. Subject code ನೋಡೋದಾದ್ರೆ BCS 654B and also BIS 654B ಆಯಿತಾ. ಸೊ ಇದು ಪ್ರತಿಯೊಂದು ನೋಟ್ಸು ಕ್ವಶನ್ ಪೇಪರ್ಸ್ ಪ್ರತಿಯೊಂದು ಬೇಕಂದ್ರೆ ನಿಮಗೆ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೇ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿಬಿಟ್ಟು ಇದು ಪ್ರತಿಯೊಂದು ಅನಾಲಿಸಿಸ್ ಮಾಡ್ಕೊಂಡು ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಆಯಿತಾ. ಸೊ ವಿಡಿಯೋಗೆ ನಾವು ಮುಂಚೆ ನಾನು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಹೇಳ್ತೀನಿ ಎಕ್ಸಾಮ್ಗೆ ಹೆಂಗೆ ಓದಬೇಕು ಅಂತ. ಸೊ ಬೇಸಿಕಲಿ ಇದು ಬಂದುಬಿಟ್ಟು CS ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಮೀನ್ಸ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇದ್ದಿದ್ರೆ ಮೀನ್ಸ್ AML IS CS AML ಆರ್ ಕಂಪ್ಯೂಟರ್ ಸೈನ್ಸು ಇವರೆಲ್ಲ ಇದ್ದಿದ್ರೆ ನಿಮಗೆಲ್ಲರೂ ಈಸಿ ಆಗುತ್ತೆ ಈ ಸಬ್ಜೆಕ್ಟ್ ಬೇಸಿಕಲಿ. ಓಕೆ, ಲೈಕ್ ಇದು ಓಪನ್ ಎಲೆಕ್ಟಿವ್ ಆಗಿರೋದ್ರಿಂದ ಮಲ್ಟಿಪಲ್ ಬ್ರಾಂಚಸ್ ಬಂದುಬಿಟ್ಟು ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ECE ಮತ್ತು ಮೆಕ್ಯಾನಿಕಲ್ ಸಿವಿಲ್ ಇಂಜಿನಿಯರ್ ಏರೋನಾಟಿಕಲ್ ಇವರಿಗೆಲ್ಲ ಸ್ವಲ್ಪ ಡಿಫಿಕಲ್ಟ್ ಡಿಫಿಕಲ್ಟ್ ಅಂದರೆ ಹೊಸದಾಗಿ ಅನಿಸ್ಬೋದು, ಬಟ್ ಎವ್ರಿಥಿಂಗ್ ಇಸ್ ಈಸಿ ಆಯಿತಾ. ಯಾರು ಏನು ವಿಷನ್ ನೋಡಬೇಡಿ, ಎಲ್ಲ ಈಸಿ ಇದೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ರತಿಯೊಂದು ಫಾಲೋ ಮಾಡ್ಕೊಂಡೋಗಿ. ಸೊ ಫಸ್ಟ್ ಪಾಯಿಂಟ್ ಏನಂದರೆ, ಈ ವಿಡಿಯೋನ ಫಾಲೋ ಮಾಡಿದ್ರೆ ನೀವು ಕಂಪ್ಲೀಟಾಗಿ ಕ್ವಶನ್ಸ್ ಏನು ಕೊಟ್ಟಿದ್ರೆ ಈಸಿಯಾಗಿ ನಿಮಗೆ 80+ ಮಾರ್ಕ್ಸ್ ಬಂದುಬಿಟ್ಟು 90+ ಬಂದುಬಿಡುತ್ತೆ ಆರಾಮಾಗಿ. ವೈ ಬಿಕಾಸ್ ಓನ್ಲಿ ದಿಸ್ ಟಾಪಿಕ್ಸ್ ಆರ್ ರಿಮೈನಿಂಗ್ ಆಯಿತಾ, ಬೇರೆ ಯಾವುದೂ ಇಲ್ಲವೇ ಇಲ್ಲ ಈ ಸಬ್ಜೆಕ್ಟಲ್ಲಿ. ಸೊ ಅದರಿಂದ ವಿಡಿಯೋಗೆ ಏನೋ ಮುಂಚೆ ಯಾರನ್ನ ಲೈಕ್ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಜನ ನೋಡ್ತಿದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನಿಮಗೆ ಇದೇ ಥರ ನಿಮಗೆ 7th ಸೆಮಿಸ್ಟರ್ ಕೂಡ ವೀಡಿಯೋಸ್ ಬೇಕು ಅಂದರೆ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ ಅನ್ಕೊತಿದ್ದೀನಿ. ಸೊ ವಿಡಿಯೋಗೆ ಮುಂಚೆ ಈ ಆನ್ಸರ್ಸ್ ನೋಡ್ಬೋದು. ನಾನು ಪ್ರತಿಯೊಂದು ಅಪ್ಲೋಡ್ ಮಾಡಿಬಿಟ್ಟಿದ್ದೀವಿ. ಸೊ ಈ ಆನ್ಸರ್ಸ್ ಬೇಕು ಅಂದರೆ ನಿಮಗೆ ಜಸ್ಟ್ ಟೆಲಿಗ್ರಾಮಲ್ಲಿ ಹೋಗ್ಬೋದು. ಆ್ಯಕ್ಚುಲಿ ಇಟ್ಸ್ ಬಂದುಬಿಟ್ಟು ಆಪ್ರೇಟಿಂಗ್ ಸಿಸ್ಟಮ್ 3rd ಸೆಮಿಸ್ಟರ್ದು, ಬಟ್ ಆನ್ಸರ್ಸ್ ಆರ್ ಎವ್ರಿಥಿಂಗ್ ಸೇಮ್ ಆಯಿತಾ. ಅವ್ರಿಗೂ ನಿಮಗೂ ಪ್ರತಿಯೊಬ್ಬರಿಗೂ ಇರೋದು ಸೇಮ್ ಆನ್ಸರ್ಸ್ ಇತ್ತು. ನಾನು ಅಪ್ಲೋಡ್ ಮಾಡ್ತೀನಿ ಅಲ್ಲಿ. ಸೊ ಇನ್ ಕೇಸ್ ಮಾಡಿಲ್ಲ ಅಂದರೂ ಕೂಡ ನೀವು ಈಸಿಯಾಗಿ ಯೂಟ್ಯೂಬ್ ನೋಡಿದ್ರು ಕೂಡ ಬಂದುಬಿಡುತ್ತೆ. ವೈ ಬಿಕಾಸ್ ಇದು ಈಸಿ ಸಬ್ಜೆಕ್ಟು ಮತ್ತು ಎಲ್ಲರಿಗೂ ಇರುತ್ತೆ ನಾಲೆಜ್, ಮೀನ್ಸ್ ಆಲ್ ಓವರ್ ಇಂಡಿಯಾ ಯಾರು ಇಂಜಿನಿಯರಿಂಗ್ ಓದ್ತಿದ್ರು ಈ ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಸೊ ಅದರಿಂದ ಓಕೆನಾ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮುಂಚೆ ಯಾರನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಅಂತೂ ಬಿಡಿ, ನೀವು ಮಾಡಲ್ಲ ನಂಗೆ ಗೊತ್ತದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಯಾಕಂದರೆ ಇದೇ ಥರ ನಿಮ್ಮ ಪ್ರತಿಯೊಬ್ಬರಿಗೂ ವೀಡಿಯೋ ಎಲ್ಲ ರೀಚ್ ಆಗ್ತಾ ಇರುತ್ತೆ. ಸೊ ಅದರಿಂದ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಸಬ್ಜೆಕ್ಟ್ ತುಂಬ ಈಸಿ ಇದೆ ನಿಮಗೆ. ಸೊ ನೋಡೋಣ, 20/20 Module 1 ತೊಗೋಬೋದು ನೀವು. ಸೊ ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಅಂದರೆ ಏನು, ಎಕ್ಸ್ಪ್ಲೇನ್ ದ ಮಾಡರ್ನ್ ಕಂಪ್ಯೂಟರ್ ಸಿಸ್ಟಮ್ ವರ್ಕ್ಸ್, ಎಕ್ಸ್ಪ್ಲೇನ್ ದ ಡ್ಯೂಲ್ ಮೋಡ್ ಆಪ್ರೇಟಿಂಗ್ ಸಿಸ್ಟಮ್. ವೆರಿ ಈಸಿ ಡಯಾಗ್ರಾಮ್ ಇದೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಆರ್ ದ ಸಿಸ್ಟಮ್ ಕಾಲ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ಲೀಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಸ್ಟಮ್ ಕಾಲ್ಸು. ಇನ್ ದಿಸ್ 3 ಆಫ್ ದ ಕ್ವಶನ್ 1 ಕ್ವಶನ್ ಇಸ್ ಗೋಯಿಂಗ್ ಟು ಕಮ್ ಆನ್ ಎಕ್ಸಾಮ್ ಅಂತ ಹೇಳ್ತೀನಿ. ಸೊ 10 ಮಾರ್ಕ್ಸ್ ಇಲ್ಲೇ ಬಂದುಬಿಡುತ್ತೆ. ಇನ್ ಕೇಸ್ 7 ಮಾರ್ಕ್ಸ್ ಬಂದರೂ ಕೂಡ ನಿಮಗೆ 7 ಸೀರೀಸ್ ಬಂದರೂ ಕೂಡ ನಿಮ್ಗೆ ಏನು ಕ್ವಶನ್ಸ್ ಕೊಟ್ಟಿದ್ದೀನೋ ಅದರಲ್ಲೇ ನಿಮಗೆ ಕವರ್ ಅಂತೂ ಪಕ್ಕ ಆಗೇ ಆಗುತ್ತೆ. ವೈ ಬಿಕಾಸ್ ಎವ್ರಿಥಿಂಗ್ ನಾನು ಇದರಲ್ಲಿ ಮಾಡಿ ಇಂಟಿಗ್ರೇಟ್ ಮಾಡಿದ್ದೀನಿ, ಪ್ರತಿಯೊಂದು ಕೂಡ ಅಷ್ಟೇ ಆಯಿತಾ. ಸೊ ಈ 3 ಕ್ವಶನ್ಸ್ 1 ಕ್ವಶನ್ ಬಂದೇ ಬರುತ್ತೆ. ಫಾರ್ 10 ಮಾರ್ಕ್ಸು ಇಟ್ಸ್ ಡೆಫಿನೆಟ್ಲಿ. ಡಿಫೈನ್ ಆಪ್ರೇಟಿಂಗ್ ಸಿಸ್ಟಮ್, ಎಕ್ಸ್ಪ್ಲೇನ್ ದ ಮಾಡರ್ನ್ ಕಂಪ್ಯೂಟರ್ ವರ್ಕ್ಸ್, ವೆರಿ ಇಂಪಾರ್ಟೆಂಟ್. ರೀಡ್ ಎ ಶಾರ್ಟ್ ನೋಟ್ ಆಫ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್, API ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಎವ್ರಿ ಒನ್ ನೋಸ್ ದಿಸ್ ಒನ್. ಓಕೆ, ವಾಟ್ ಇಸ್ ಆಪ್ರೇಟಿಂಗ್ ಸಿಸ್ಟಮ್, ಎಕ್ಸ್ಪ್ಲೇನ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಮಲ್ಟಿ ಟೈಮ್ ಶೇರಿಂಗ್, ವಾಟ್ ಆರ್ ಯೂಸ್ ಆಪ್ರೇಟಿಂಗ್ ಸಿಸ್ಟಮ್ಸ್. ಇನ್ನೊಂದು ಕ್ವಶನ್ನು, ಸೊ ಮಲ್ಟಿಟಾಸ್ಕಿಂಗ್ ಮಲ್ಟಿಟಾಸ್ಕಿಂಗ್ ಅಂದರೆ ಏನು, ಮತ್ತು ಮಲ್ಟಿಟಾಸ್ಕಿಂಗ್ ಮತ್ತು ಮಲ್ಟಿಪ್ರೋಗ್ರಾಮಿಂಗು. ಸೊ ಆ ಕ್ವಶನ್ಸ್ ಎರಡು ಮೇಲೆ ಒಂದು ಕ್ವಶನ್ಸ್ ಕೇಳ್ತಾರೆ ಆಯಿತಾ, ಮೀನ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಆಯಿತಾ. ಸೊ ಮಲ್ಟಿಟಾಸ್ಕಿಂಗ್ ಒಂದು ಕ್ವಶನು ಮತ್ತು ಮಲ್ಟಿಪ್ರೋಗ್ರಾಮಿಂಗ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಮಲ್ಟಿಪ್ರೋಗ್ರಾಮಿಂಗ್ ಆಯಿತಾ. ಸೊ ಇಷ್ಟು ಕ್ವಶನ್ಸಲ್ಲಿ ಪಕ್ಕ ಒಂದು ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್ಗೆ ಫಾರ್ 10 ಮಾರ್ಕ್ಸು. ಇನ್ ಕೇಸ್ 7 ಸೀರೀಸ್ ಕೊಟ್ಟರು ಕೂಡ ನಿಮಗೆ ಡೆಫಿನೆಟ್ಲಿ ಹೇಳ್ತೀನಿ, ಖಂಡಿತ ಎಕ್ಸಾಮ್ಗೆ ಇದೇ ಕ್ವಶನ್ಸ್ ಬರುತ್ತೆ. ಎಕ್ಸಾಮಲ್ಲಿ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಎಕ್ಸಾಮ್ಗೆ 20/20 ಆಯಿತಾ. ಸೊ ನೆಕ್ಸ್ಟ್ Module 2 ಹೋಗೋಣ. Module 2 ಏನೋ ಮುಂಚೆ ನಾನು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಹೇಳ್ತೀನಿ ಎಕ್ಸಾಮ್ಗೆ ಹೆಂಗೆ ಬರೀಬೇಕು ಅಂತ. ಸೊ ಹೇಳ್ತೀನಿ ನೋಡಿ ಇವಾಗ. ಸಾರಿ, ವೈಟ್ ಬೋರ್ಡ್ ಇವಾಗಿಲ್ಲ, ಇಟ್ಸ್ ಓಕೆ. ಫಸ್ಟ್ ಬಂದುಬಿಟ್ಟು ಪೇಪರ್ ಡೆಫಿನೇಷನ್ ನೀಟಾಗಿ ಬರೀಬೇಕು ನೀವು. ಡೆಫಿನೇಷನ್ ಏನಿದೆ, ಆಪ್ರೇಟಿಂಗ್ ಸಿಸ್ಟಮ್ಸ್ ಅಂದರೆ ಏನು, ಅವೆಲ್ಲ ಪ್ರತಿಯೊಂದು ಈಸಿಯಾಗಿ ಡೆಫಿನೇಷನ್ ಬರೀಬೇಕು. ಕರೆಕ್ಟ್ ಎಕ್ಸಾಕ್ಟಾಗಿರೋದು ಬುಕ್ಕಲ್ಲಿರುತ್ತೆ. ಮೀನ್ಸ್ ಏನನ್ನು ಬಯಟ ಮಾಡಿ ಏನೋ ಮಾಡಿ ಆಯಿತಾ ಬರೀಬೇಕು. ಮತ್ತು ಡಯಾಗ್ರಾಮ್ ಇದ್ದರೆ ಡಯಾಗ್ರಾಮ್ ಬರೀಬೇಕು, ಸ್ಟೆಪ್ಸ್ ಇದ್ದರೆ ಸ್ಟೆಪ್ಸು. ಈ 3 ಸ್ಟೆಪ್ಸ್ ಏನಿದೆಯಲ್ಲ, ಈ 3 ಸ್ಟೆಪ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಔಟ್ ಆಫ್ ಔಟ್ ಕೊಡೋಕ್ಕೆ. ಈ ಎಕ್ಸ್ಪ್ಲನೇಷನ್ ಅಂತೀರಾ, ರೈಟ್ ಇನ್ ಓನ್ ವರ್ಡ್ಸ್. ನೀವು ಓನ್ ವರ್ಡ್ಸ್ ಗೊತ್ತು ನಿಮಗೆ, ನಿಮ್ಮ ಓನ್ ವರ್ಡ್ಸ್ ಅಂದರೆ ಅದೇ ಥರ ಇರುತ್ತೆ ಅಂತ ನೀವೇನು ಯೋಚನೆ ಮಾಡ್ತಿದ್ದೀರೋ ಅಂತ ಅದೇ ಥರ ಬರೀರಿ. ಬಟ್ ಈ 3 ಸ್ಟೆಪ್ ಮಾತ್ರ ಫಾಲೋ ಮಾಡಿ. 4th ಸ್ಟೆಪ್ ನಿಮ್ಮ ಇಷ್ಟ ಬಂದಂಗೆ ಬರೀರಿ ಆಯಿತಾ. ಸೊ ಈ ಥರ ಬರೆದ್ರೆ ನೀವು ಖಂಡಿತ ಮಾರ್ಕ್ಸ್ ಕೊಡ್ತಾರೆ. ಅದು ಬಿಟ್ಬಿಟ್ಟು ಪ್ರತಿಯೊಂದು ಓನಾಗಿ ಬರ್ತಾರೆ, ಅವರು ಖಂಡಿತ ಕೊಡೋಲ್ಲ. ಇನ್ ಕೇಸ್ ಡಯಾಗ್ರಾಮ್ ಇದ್ದು ಡಯಾಗ್ರಾಮ್ ಬರ್ತಿಲ್ಲ ಅಂದರೆ ನಿಮ್ಮ ನಿಜ ಮಾರ್ಕ್ಸ್ ಅಲ್ಲೇ ಕಡೆ ಹೋಗ್ಬಿಡುತ್ತೆ. ಸೊ ಮೈನ್ಲಿ ಇಂಪಾರ್ಟೆಂಟ್ ಪ್ರತಿಯೊಂದು ನೋಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ Module 2 ಹೋಗೋಣ. Module 2 ಅಲ್ಲಿ ಡಿಫೈನ್ ದ ಪ್ರೊಸೆಸ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ PCB. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ಡಯಾಗ್ರಾಮ್ ಎಲ್ಲ ಇದೆ. ಸೊ ಆಯಿತಾ. ನೆಕ್ಸ್ಟ್ ಥ್ರೆಡ್ ಅಂದರೆ ಏನು, ಡಿಸ್ಕಸ್ ದ 3 ಮೈನ್
ಥ್ರೆಡ್ ಲೈಬ್ರರಿ ಸಪೋರ್ಟ್ ಇನ್ ಡೈರೆಕ್ಟ್ಲಿ ಇನ್ ಆಪರೇಟಿಂಗ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಡಿಸ್ಕಸ್ ದ ಬೆನಿಫಿಟ್ ಆಫ್ ಮಲ್ಟಿ ಥ್ರೆಡಿಂಗ್, ಎಕ್ಸ್ಪ್ಲೇನ್ ದ ಮಲ್ಟಿ ಥ್ರೆಡಿಂಗ್ ಮಾಡಲ್ಸ್ ಇನ್ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಲ್ಟಿ ಥ್ರೆಡಿಂಗ್. ಆಯಿತಾ, ಇನ್ನೊಂದು ಸರಿ ಕೊಟ್ಟಿದ್ದೀನಿ, 2 ಸರಿ ಕೊಟ್ಟಿದ್ದೀನಿ, ಬಟ್ ಇಟ್ಸ್ ಓಕೆ. 3 ಕ್ವಶನ್ಸ್ ಇದೆಯಲ್ಲ, 3 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಟ್ಸ್ ಫಿಕ್ಸ್ ಕ್ವಶನ್ಸ್ ಆಗಿರುತ್ತೆ. ನಾನು ತುಂಬ ಹೇಳ್ತೀನಿ ಇದಕ್ಕೆ, ಫಿಕ್ಸ್ ಕ್ವಶನ್ಸು ಫಾರ್ 10 ಮಾರ್ಕ್ಸ್, ಡೈರೆಕ್ಟಾಗಿ 10 ಮಾರ್ಕ್ಸ್. 7 ಸೀರೀಸ್ ಬಂದರೂ ಕೂಡ ನಿಮ್ಗೆ ಇದರಲ್ಲೇ 2 ಕ್ವಶನ್ ಬಂದುಬಿಡುತ್ತೆ. ಸೊ 10 ಮಾರ್ಕ್ಸ್ ಆಗುತ್ತೆ. ಡಿಫೈನ್ ದ ಪ್ರೊಸೆಸ್ ಆಫ್ ಸ್ಟೇಟ್ಸ್ ವಿತ್ ನೀಟ್ ಡಯಾಗ್ರಾಮ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಡಿಫ್ರೆಂಟ್ ಟೈಪ್ಸ್ ಆಫ್ IPC ವಿತ್ ಅನ್ ನೀಟ್ ಡಯಾಗ್ರಾಮ್, ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ PCB ಮೇಲೆ ಒಂದು ಡಯಾಗ್ರಾಮು ಮತ್ತು ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್ ಒಂದು ಕಾಂಟ್ಯಾಕ್ಟ್ ಸ್ವಿಚಿಂಗ್, ಆಯಿತಾ, ವೆರಿ ಇಂಪಾರ್ಟೆಂಟ್ ಆಗಿದೆ. ಈ ಕ್ವಶನ್ಸ್ ಎಲ್ಲ 10 ಮಾರ್ಕ್ಸ್ ಬಂದುಬಿಡುತ್ತೆ. ಈ 4 ಕ್ವಶನ್ಸಲ್ಲಿ ಒನ್ ಆಫ್ ದ ಕ್ವಶನ್ ಪಕ್ಕ ಬಂದೇ ಬರುತ್ತೆ. ಇದು ಫಿಕ್ಸ್ ಕ್ವಶನ್ ಆಗಿರುತ್ತೆ ಇವೆಲ್ಲ ಪ್ರತಿಯೊಂದು ಕೂಡ ನಾನು ಅಪ್ಲೋಡ್ ಮಾಡಿದ್ದೆ. ಸೊ 20 ಔಟ್ ಆಫ್ 20 ಈ ಮಾಡಲ್ ಕೂಡ ಬಂದುಬಿಡುತ್ತೆ. ನಾನು 80 ಅಂತ ಎಂತಕ್ಕೆ ಕೊಟ್ಟಿದ್ದೀನಿ, ಸಮ್ ಆಫ್ ದ ಸ್ಟೂಡೆಂಟ್ಸ್ ಮತ್ತು ನೀನೇ ಪ್ರಿಪೇರ್ ಮಾಡ್ತಿದ್ದೆ ಅಂತ ಕೇಳ್ತಾರೆ. ಸೊ ಅದರಿಂದ ನಾನು 80 ಅಂತ ಕೊಟ್ಟಿದ್ದೀನಿ. ಬೇಸಿಕಲಿ ಬಂದುಬಿಟ್ಟು ನೀವು ಸೀದಾ 3rd and 4th ಸೆಮಿಸ್ಟರ್ ಎಲ್ಲ ನಮ್ಮದೆಲ್ಲ ಔಟ್ ಆಫ್ 40 ಬರುತ್ತೆ, 95, 96 ಆ ಥರ. ಸೊ ಬಟ್ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ಫಾಲೋ ಮಾಡಿದ್ರೆ, ಮತ್ತು ಇನ್ನೂ ಸ್ವಲ್ಪ ಕ್ವಶನ್ಸ್ ಬೇಕು ಅಂದರೆ ಔಟ್ ಆಫ್ 40ಗೆ ನನಗೆ ಕಮೆಂಟ್ ಮಾಡಿ, ನಿಮಗೆ ಟೆಲಿಗ್ರಾಮ್ ಅವ್ರ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಔಟ್ ಆಫ್ 40 ಅಂತೂ ಅಕ್ಯುರೇಟ್ ಬೇಕು ಅಂದವ್ರು ಮಾತ್ರ, ಆಯಿತಾ. ಸೊ ಸಮ್ ಆಫ್ ದ ಟಾಪಿಕ್ಸ್ ಆರ್ ಮಿಸ್ಸಿಂಗ್. ಯಾಕಂದರೆ ಮಿಸ್ಸಿಂಗ್ ಅಂತ ಹೇಳೋಕ್ಕಾಗಲ್ಲ, ಅದು ಯಾಕಂದರೆ ಅನ್ವಾಂಟೆಡ್ ಟಾಪಿಕ್ಸ್ ಆಗಿರುತ್ತೆ. ಮಾಡೆಲ್ ಮೀನ್ಸ್ ನಮ್ಮ ಚಾನಲ್ ಬಂದುಬಿಟ್ಟು ಇದು ಪಾರ್ಟ್ ಎ ಇರುತ್ತೆ, ನೆಕ್ಸ್ಟ್ ಪಾರ್ಟ್ ಬಿ ಇರುತ್ತೆ. ಸೊ ನಾವು ತುಂಬ ಫೋಕಸ್ ಮಾಡೋದು ಪಾರ್ಟ್ ಎಗೆ ಮಾತ್ರ. ಮೀನ್ಸ್ ವೆರಿ ಇಂಪ್ಲಿಮೆಂಟೇಷನ್ಸ್ ಕ್ವಶನ್ ಬರ್ತಾ ಇರ್ತವೆ. ಸೊ ಪಾರ್ಟ್ ಎದಲ್ಲಿ ಇಂಪ್ಲಿಮೆಂಟೇಷನ್ ತುಂಬ ಕಡಿಮೆ ಇರುತ್ತೆ, ಬಟ್ ಇದರಲ್ಲಿ ನಮಗೆ ಪಕ್ಕಾ ಕ್ವಶನ್ಸ್ ಇರುತ್ತೆ. ಸೊ ಅದರಿಂದ ಆಯಿತಾ. ಓಕೆ, ಪ್ರಾಬ್ಲಮ್ಸ್ ಫಿಕ್ಸ್ ಕ್ವಶನ್ಸು ಇಲ್ಲೇ 10 ಮಾರ್ಕ್ಸ್ ಬಂದುಬಿಡುತ್ತೆ ಇವರು ನಿಮಗೆ. ಫಿಕ್ಸ್ ಕ್ವಶನ್ ಆಗಿರುತ್ತೆ. ಮತ್ತು ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಮತ್ತು ಡಿಸ್ಕಸ್ ದ ರಿಕ್ವೈರ್ಮೆಂಟ್ ಆಫ್ ಸೊಲ್ಯೂಷನ್ ಆಫ್ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಮಸ್ಟ್ ಸ್ಯಾಟಿಸ್ಫೈ ಆಯಿತಾ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೆಮಿಪೋರ್ ಮತ್ತು ಕ್ರಿಟಿಕಲ್ ಸೆಕ್ಷನ್ ಆಫ್ ಡಿಸ್ಕಷನ್ ಆಫ್ ಪೇಟರ್ಸನ್ಸ್, ಅದು ಸೊಲ್ಯೂಷನ್ ಎಕ್ಸ್ಪ್ಲೇನ್ ಶೆಡ್ಯೂಲಿಂಗ್, CPU ಶೆಡ್ಯೂಲಿಂಗ್ ಮತ್ತು ರಿಟೇಸ್ಟೆಡ್ ಆಫ್ ಸ್ಕೋಪು ಪಿ ಥ್ರೆಡ್ ಶೆಡ್ಯೂಲಿಂಗ್. ಅದೇ ಇಷ್ಟು ಕ್ವಶನ್ಸಲ್ಲಿ 1 ಕ್ವಶನ್ ಮಾತ್ರ ಬಂದೇ ಬರುತ್ತೆ. ಏನಕ್ಕೆ ಇಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ, 7 ಸೀರೀಸ್. ಇನ್ ಕೇಸ್ 7 ಸೀರೀಸ್ ಬಂದರೂ ಕೂಡ ನೀವು ಅಟೆಂಡ್ ಮಾಡಬೇಕು. ಸೊ ಅದರಿಂದ ಕೊಟ್ಟಿದ್ದೀನಿ. ಸೊ 10 ಮಾರ್ಕ್ಸ್ ಕೊಟ್ಟು ಕೂಡ ಆರಾಮಾಗಿ 20 ಔಟ್ ಆಫ್ 20 ಮಾಡಲ್ಸ್ ಈ ಮಾಡಲ್ ತೊಗೋಬೋದು. ಸೊ ನೆಕ್ಸ್ಟ್ ಮಾಡಲ್ಗೆ ಹೋಗೋಣ, ಮಾಡಲ್ 4 ಹೋಗೋಣ. ಇವಾಗವರೆಗೂ ಇಷ್ಟೊತ್ತವರೆಗೂ ನೋಡಿದ್ದೀರಲ್ಲ ನೀವು ವೀಡಿಯೋನ, ಇವಾಗೂ ನಿಮಗೆ ಪ್ರತಿಯೊಂದು ಅರ್ಥ ಆಗ್ತಿದೆ, ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತಿದೆ ಅಂದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ. ತುಂಬ ಜನ ಸಬ್ಸ್ಕ್ರೈಬೇ ಮಾಡಿದ್ದೀರಾ, ಹಂಗೆ ನೋಡ್ತಿದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಮುಂದೆ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ, ನಮ್ಮ ಟೀಮ್ಗೂ ನಮಗೂ, ಆಯಿತಾ. ಸೊ ಅದರಿಂದ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ನಮಗೆ ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ಬರಬೇಕು ಅಂದರೆ, ಓಕೆ, ನೋಟಿಫೈ ಆಗಬೇಕಂದ್ರೆ. ಓಕೆ, ಮಾಡಲ್ 4 ಡೆಡ್ ಲಾಕ್ ಕ್ವಶನ್. ಎಷ್ಟೋ ಈಸಿ ಕ್ವಶನ್ ಇದು, ಫಿಕ್ಸ್ ಕ್ವಶನ್ ಆಗಿರುತ್ತೆ. 2 ಕ್ವಶನ್ ನೋಡಿ ಇದರಲ್ಲಿ, ಒಂದು ಮಾತ್ರ ಪ್ರಾಬ್ಲಮ್ ಬ್ಯಾಂಕರ್ಸ್ ಅಲ್ಗಾರಿದಮ್ ಫಿಕ್ಸ್ ಕ್ವಶನ್ ಆಗಿರುತ್ತೆ. ಸೊ 10 ಮಾರ್ಕ್ಸ್ ಇಲ್ಲೇ ಬಂದುಬಿಡುತ್ತೆ, 10 or 7 ಮಾರ್ಕ್ಸ್. ಎಷ್ಟೊಂದು ಈಸಿ ಅಂದರೆ ಅಲೋಕೇಶನು ವೆರಿ ಇಂಪಾರ್ಟೆಂಟ್ ಈಸಿ ಕ್ವಶನ್ ಆಗಿರುತ್ತೆ. ಸೊ ಅದರಿಂದ ಆಯಿತಾ. ಸೊ ಡೆಡ್ ಲಾಕ್ ಅಂದರೆ ಏನು, ವಾಟ್ ಆರ್ ದ ನೆಸೆಸರಿ ಕಂಡೀಷನ್ ಆಫ್ ಡೆಡ್ ಲಾಕ್, ಹೌ ಕ್ಯಾನ್ ಡೆಡ್ ಲಾಕ್ ಪ್ರಿವೆಂಟೆಡ್, ಮತ್ತು TLB ಮೇಲೆ ಪೇಜಿಂಗ್ ಮೇಲೆ, ಮತ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ಸೊ ನೀಟ್ ಡಯಾಗ್ರಾಮ್ ಆಫ್ ಡಿಸ್ಕಸ್ ಹ್ಯಾಂಡ್ಲಿಂಗ್ ಫೈಲ್ಸ್, ಆಯಿತಾ. ನೆಕ್ಸ್ಟ್ ಡಿಸ್ಕಸ್ ದ ಇಶ್ಯೂಂಗ್ ಮೆಮೊರಿ ಪ್ರೊಡಕ್ಷನ್, ಕಂಟಿನ್ಯೂಸ್ ಮೆಮೊರಿ ಅಲೋಕೇಶನ್. ಇಷ್ಟು ವೆರಿ ಇಂಪಾರ್ಟೆಂಟ್. ಇಷ್ಟು ಕ್ವಶನ್ಸ್ ಕೊಟ್ಟಿದ್ದೀನಲ್ಲ, ಇಷ್ಟು ಕ್ವಶನ್ಸ್ ಹೋದರೆ ಆರಾಮಾಗಿ ನೀವು 20 ಔಟ್ ಆಫ್ ತೆಗಿಬೋದು. 10 ಮಾರ್ಕ್ಸ್ ಇಲ್ಲೇ ಫಿಕ್ಸ್ ಕ್ವಶನ್ಸ್ ಆಯಿತು. ಬ್ಯಾಂಕರ್ಸ್ ಅಲ್ಲಿ ಬಂದೇ ಬರುತ್ತೆ. ಮಿಕ್ಕಿದ್ದು ಇನ್ನೂ 10 ಮಾರ್ಕ್ಸ್, ಎಂತಕ್ಕಂದರೆ ಪ್ರಾಬ್ಲಮ್ ಪಕ್ಕ ಬರುತ್ತೆ ಈ ಮಾಡಲಲ್ಲಿ. ಸೊ ಅದರಿಂದ ಆಯಿತಾ. ನೆಕ್ಸ್ಟ್ ಮಾಡಲ್ 5 ಹೋಗೋಣ. ಮಾಡಲ್ 5ಗಿನ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ. ತುಂಬ ಸರಿ ಕೇಳ್ತಿದ್ದೀನಿ, ಬಟ್ ಇಟ್ಸ್ ಓಕೆ. ಇಟ್ ಮೀನ್ಸ್ ನೀವು ನೋಡೋಕ್ಕೆ ಜಸ್ಟ್ ಫಾರ್ 10 ಮಿನಿಟ್ಸ್ ಅಷ್ಟೇ, ಬಟ್ ಅದ್ರ ಹಿಂದೆಗಡೆ ಬ್ಯಾಕ್ ಹ್ಯಾಂಡ್ ಇರ್ತಲ್ಲ ನಮ್ಮದು, ಕಂಪ್ಲೀಟಾಗಿ 4-5 ಅವರ್ಸ್ ಹಿಡಿಯುತ್ತೆ. ಈ ಕ್ವಶನ್ಸ್ ನಾಳೆ ಎಕ್ಸಾಮ್ ಬರಬೇಕು ಅಂದರೆ ಎಷ್ಟು ಅನಲೈಸ್ ಪ್ರತಿಯೊಂದು ಮಾಡಬೇಕಾಗಿರುತ್ತೆ. ಸೊ ನಮ್ಮ ಹಾರ್ಡ್ ವರ್ಕ್ ನಿಮ್ಗೆ ತುಂಬ ಇಷ್ಟ ಆಗ್ತಿದೆ ಅಲ್ವಾ. ಸೊ ಸಬ್ಸ್ಕ್ರೈಬ್ ಮಾಡಿ, ನಮ್ಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಮತ್ತು ಪ್ರಾಬ್ಲಮ್ ಇದರಲ್ಲೂ ಅಷ್ಟೇ ವೆರಿ ಇಂಪಾರ್ಟೆಂಟ್ ಫಿಕ್ಸ್ ಪ್ರಾಬ್ಲಮ್ ಇರುತ್ತೆ. ಆ್ಯಕ್ಚುಲಿ ಇದರಲ್ಲಿ ಪ್ರಾಬ್ಲಮ್ ಮಾಡಲ್ 5ಅಲ್ಲಿ ತುಂಬ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಬರೋಕ್ಕೆ, ಆಯಿತಾ. ನೆಕ್ಸ್ಟು ಬರೋಕ್ಕೂ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಡಿಮ್ಯಾಂಡ್ ಪೇಜಿಂಗ್, ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಆಫ್ ಹ್ಯಾಂಡ್ಲಿಂಗ್ ಪೇಜ್ ಫಾಲ್ಟ್ಸು, ಮತ್ತು ಯೂಸಿಂಗ್ ಅಪ್ರೋಪ್ರಿಯೇಟ್ ಡಯಾಗ್ರಾಮ್. ಮತ್ತು ಫೈಲ್ ಅಂದರೆ ಏನು, ವಾಟ್ ಆರ್ ದ ಅಟ್ರಿಬ್ಯೂಟ್ಸ್, ಎಕ್ಸ್ಪ್ಲೇನ್ ದ ಫೈಲ್ ಆಪರೇಷನ್ಸ್, ಎಕ್ಸ್ಪ್ಲೇನ್ ದ ಡೀಟೇಲ್ಸ್ ಅಬೌಟ್ ದ ಫೈಲ್ಸ್ ಆಪರೇಷನ್, ಫೈಲ್ ಸಿಸ್ಟಮ್ಸು. ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಕಸ್ ದ ಡಿಕ್ಷನರಿ ಸ್ಟ್ರಕ್ಚರ್ಸ್ ಆಫ್ ನೀಟ್ ಡಯಾಗ್ರಾಮ್ ಅಂತ ಹೇಳ್ತೀನಿ. ಇನ್ನೊಂದು ಕ್ವಶನ್ ಇದೆ. ಮತ್ತು ಡಿಫ್ರೆಂಟ್ ಫೈಲ್ ಅಲೋಕೇಶನ್ ಅಂದರೆ ಏನು, ಫೈಲ್ ಅಲೋಕೇಶನ್ ಅಬೌಟ್ ದ ಫೈಲ್ ಅಲೋಕೇಶನ್ ಶೇರಿಂಗ್ ಅಂದರೆ ಏನು. ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಅವೆಲ್ಲ ಪ್ರತಿಯೊಂದು ಕೂಡ. ಸೊ ಯಾರು ಮಿಸ್ ಮಾಡ್ದಿರ ಪ್ರತಿಯೊಂದು ಕ್ವಶನ್ ಓದೋಕ್ಕೆ ಟ್ರೈ ಮಾಡಿ, ಆಯಿತಾ. ಇನ್ನೂ ಒಂದು ಸ್ವಲ್ಪ ಕ್ವಶನ್ಸ್ ಹೇಳ್ತೀನಿ ನಾನು, ಹಾಗೆ ನೋಡ್ಕೊಳ್ಳಿ. ಫೈಲ್ ಪ್ರಾಬ್ಲಮ್ ಅಂತೂ ಪಕ್ಕ ಬಂದೇ ಇರುತ್ತೆ. FIF ಮೇಲೆ ಆ್ಯಂಡ್ LUR ಮೇಲೆ ಪ್ರಾಬ್ಲಮ್ ಇಲ್ಲೇ 10 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ಮಿಕ್ಕಿದ ಮಾತ್ರ ಎಲ್ಲ 10 ಮಾರ್ಕ್ಸು. ಸೊ ವಿ ಆರ್ ಕನ್ಫ್ಯೂಸ್ ಲಿಟ್ಲ್ ಮಚ್, ಓಕೆ. ಪರವಾಗಿಲ್ಲ, ಇವಾಗ ಬುಕ್ ನೋಡಿ ಓಪನ್ ಮಾಡಿ ನೋಡಿದಲ್ಲ. ಸೊ ಕನ್ಫರ್ಮ್ ಇದು 10 ಮಾರ್ಕ್ಸ್ ಬಂದುಬಿಡುತ್ತೆ.
ಇದು 10 ಮಾರ್ಕ್ಸ್ 20 ಆರಾಮಾಗಿ 20 ಬಂದುಬಿಡುತ್ತೆ. ಸೊ ನಾವು ಇಂಪ್ಲಿಮೆಂಟೇಷನ್ CO4 CO5 ಎಂತಕ್ಕೆ ಕಡಿಮೆ ಕೊಟ್ಟಿದ್ದೀವಿ ಅಂದರೆ 80 ಮಾರ್ಕ್ಸ್ಗೋಸ್ಕರ ಕೊಟ್ಟಿದ್ದೀವಿ. ಎಂತಕ್ಕಂದರೆ ಅಲ್ಲಿ ಅವಾಗ ಇಂಪ್ಲಿಮೆಂಟೇಷನ್ಸ್ ಕ್ವಶನ್ ಬರ್ತಾ ಇರುತ್ತೆ. ಸೊ ಅದರಿಂದ 80 ಮಾರ್ಕ್ಸ್ ಕೊಟ್ಟಿದ್ದೀನಿ. ಬಟ್ ಐ ಕ್ಯಾನ್ ಡೆಫಿನೆಟ್ಲಿ ಇದ್ದೇ ಕ್ವಶನ್ಸ್ ಎಕ್ಸಾಮ್ ನಾಳೆ ಬಂದೇ ಬರುತ್ತೆ. ಆರಾಮಾಗಿ ಎಕ್ಸಾಮ್ ಬರೀಬೋದು. ಆಲ್ ದ ಬೆಸ್ಟ್. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಗೆ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.